ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಜೆ ಮೇಲಿಂದ ಈ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಅಂತೂ ಇಂತೂ ನಮ್ಮ ಮಾವ ಬರೋದಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಅಂತೂ ನಮ್ಮ ಮಾವ ಇವತ್ತು ಬಂದೇ ಬಿಟ್ಟರು. ಅವ್ರನ್ನ ಮಡಿಕೇರಿಯಿಂದ ಕರ್ಕೊಂಡು ಬರೋಕ್ಕೆ ಅಂತ ನಮ್ಮ ಅಂಕಲ್ ಹೋಗಿದ್ರು. ಯಾಕಂದರೆ ಅವ್ರು ಬಂದಿದ್ದು ನೈಟ್ ಆಗಿದ್ದರಿಂದ ನಮ್ಮ ಊರಿಗೆ ಬರುವಂಥ ಲಾಸ್ಟ್ ಬಸ್ ಹೊರಟೋಗ್ಬಿಟ್ಟಿತ್ತು. ಹಾಗೆ ಮಡಿಕೇರಿಯಿಂದ ನಮ್ಮ ಅಂಕಲ್ ಹೋಗಿ ಕರ್ಕೊಂಡು ಬಂದಿದ್ದು. ಇವರೇ ನೋಡಿ ನಮ್ಮ ಮಾವ, ಅದವ್ರ ಫ್ಯಾಮಿಲಿ, ಅತ್ತೆ, ಅವರ ಅಮ್ಮ, ಮಗ. ನಾವು ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಎಲ್ಲ ಹೊರಗೆ ಕೂತಿದ್ವಿ. ನೋಡಿ ಇದೇ ಅವ್ರ ಮಗ, ಇದು ಅವರ ಅಮ್ಮ. ನನ್ನ ಮಗನ ಮಾತಾಡಿಸ್ತಾ ಇದ್ದಾರೆ, ಅಂದರೆ ನಮ್ಮ ಅತ್ತೆಯವರ ಅಮ್ಮ ಇವರು. ಸುಮ್ಮನೆ ಕಾಲು ಹಿಡಿಯೋ ಥರ ಎಲ್ಲ ನಮ್ಮ ಆಂಟಿ ಅಂದರೆ ಎಲ್ಲ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದಾರೆ. ಎಲ್ಲ ಕೂತ್ಕೊಂಡು ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ. ನಮ್ಮ ಮಾವ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ. ಇನ್ನೇನು ಇವರು ಊಟ ಮಾಡಿಕೊಂಡು ಇನ್ನೆಲ್ಲ ಮಲ್ಕೋತೀವಿ. ಎಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಏನು ಎತ್ತ ಅಂತ ವಿಚಾರಿಸ್ಕೊತಾ ಇದ್ವಿ. ನೆಕ್ಸ್ಟ್ ಈ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ. ನಮ್ಮ ಅಜ್ಜಿ ಬಂದರು ಇವತ್ತು. ನಮಗೆಲ್ಲ ಫುಲ್ ಖುಷಿ. ನಮ್ಮ ಮನೇಲಿ ನಮ್ಮ ಅಜ್ಜಿ ಅಂದರೆ ನಾವು ಇವ್ರನ್ನ ಅವ್ವ ಅಂತ ಕರಿತೀವಿ. ಮಗ, ನಮ್ಮ ಮಾವರು ಮಗ ಅಲ್ವಾ, ಹಾಗೆ ಅವ್ರನ್ನ ತಪ್ಪಿಕೊಂಡು ವೆಲ್ಕಮ್ ಮಾಡ್ತಾಯಿದ್ದಾರೆ ಮನೆಗೆ. ಮಕ್ಕಳಿಗೆ ಹೇಗೆ ಅಂದರೆ ಅಜ್ಜಿ ಅಂದರೆ ಯಾರಾದರೆ ಮನೆಗೆ ಬರೋದು ಅಂತಂದರೆ ಏನು ತಂದಿದ್ದೀರಾ ಅಂತ ಚೆಕ್ ಮಾಡೋದೊಂದು ಕ್ಯೂರಿಯಾಸಿಟಿ. ನನ್ನ ಮಗ ಅದೇ ಕೆಲಸ ಮಾಡ್ತಾಯಿದ್ದಾನೆ. ಏನು ತಗೊಬಂದಿದ್ದೀರಾ ನಮಗೆ ಅಂತ. ಅವ್ವ ಬಂದಿದ್ದು ನಮಗೆ ಫುಲ್ ಖುಷಿಯಾಗೋಯಿತು ಮನೆಗೆ. ಹಾಗೆ ಅವ್ವ ಬಂದಿದ್ರಲ್ವಾ ಅಂತ ಒಂದು ಇರಳಿಕಾಯ್ದು ಒಂದು ಜ್ಯೂಸು ಮಾಡ್ಕೊಂಡು ಕುಡಿದ್ವಿ. ತುಂಬ ಚೆನ್ನಾಗಿತ್ತು. ಇದು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ಈ ಜ್ಯೂಸನ್ನ ಟ್ರೈ ಮಾಡ್ಬೋದು. ಹಾಗೆ ಇದು ನಮ್ಮ ಅಜ್ಜಿ ಮನೆಯಲ್ಲಿ ಅವ್ರು ಗಾರ್ಡನಿಂಗ್ ಮಾಡಿರುವಂಥ ತುಂಬ ಹೂವಿನ ಗಿಡಗಳು ತುಂಬ ಚೆನ್ನಾಗಿದ್ದು. ಹಾಗೆ ಅದರದ್ದೊಂದೊಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿರೋ ಹೂಗಳು ಹಾಕಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು. ಮಳೆ ಬಂದಿತ್ತು, ಹೂವಿನ ಗಿಡಗಳು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಮಧ್ಯಾಹ್ನ ಊಟ ಮಾಡಬೇಕಲ್ಲ, ಊಟಕ್ಕೆ ಅಂದ್ಬಿಟ್ಟು ಮೀನು ತಗೊಂಡಿದ್ರು. ಮತ್ತಿ ಮೀನು ನಮ್ಮ ಕಡೆ ಎಲ್ಲ ಇಲ್ಲೇ ಮನೆ ಹತ್ರ ಎಲ್ಲ ಮೀನು ಮಾರ್ಕೊಂಡು ಬರ್ತಾರೆ. ಹಾಗೆ ಮತ್ತಿ ಮೀನನ್ನ ತಗೊಂಡಿದ್ದಾರೆ. ಅದನ್ನ ನೋಡಿ ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆ ಇವರಿಬ್ಬರು ಸೇರಿಕೊಂಡು ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ನಮ್ಮದು ಇನ್ನೊಂದು ಆಂಟಿ ಬಂದು ಸಾಂಬಾರಿಗೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ತುಂಬಿದ ಕುಟುಂಬದಲ್ಲಿ ಮನೆ ಕೆಲಸಗಳಾಗಿರಲಿ, ಅಡುಗೆ ಕೆಲಸಗಳಾಗಿರಲಿ ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಎಲ್ಲ ಒಂದೊಂದು ಕೈ ಸೇರಿಕೊಳ್ಳುವಾಗ ಎಲ್ಲ ಬೇಗ ಆಗಿ ಹೋಗುತ್ತೆ. ಅದೇ ಒಬ್ರೊಬ್ರು ಇರಲಿ ಎಲ್ಲ ಮಾಡ್ಕೊಳ್ಳೋದ್ರೊಳಗೆ ಅಯ್ಯೋ ಅಂತ ಅನ್ಸ್ಬಿಟ್ಟಿರುತ್ತೆ. ನಮಗಂತೂ ಈ ಥರ ಫ್ಯಾಮಿಲಿ ಟೈಮ್ ಕಳೆಯೋದು ಅಂದರೆ ತುಂಬ ಖುಷಿ. ಯಾರಿಗೆಲ್ಲ ಈ ಥರ ಕುಟುಂಬದಲ್ಲಿ ಬಂದು ಸೇರೋದಾಗಲಿ ಅಥವಾ ಇರೋದಾಗಲಿ ಯಾರಿಗೆಲ್ಲ ತುಂಬ ಖುಷಿ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಆಂಟಿ ಇಲ್ಲಿ ಮೀನು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಇದನ್ನ ನಾನು ಈ ಮೀನು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಈಗ ತಾನೇ ನಮ್ಮೆಲ್ಲರದು ಊಟ ಆಯಿತು. ಊಟ ಆಗಿ ಎಲ್ಲ ಕೂತ್ಕೊಂಡಿದ್ದೀವಿ ಹೊರಗಡೆ. ಮಕ್ಕಳು ಮಾಮನ ಜೊತೆ ಕೂತ್ಕೊಂಡು ಆಟ ಆಡ್ತಾ ತಮಾಷೆ ಮಾಡ್ಕೊಳ್ತಾ ಇದ್ದಾರೆ. ನಾವು ಎಲ್ಲ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. My name is Emima. My name is Rifa. My name is Amulya. My name is Chittu. ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂತ. ನನ್ನ ಮಗ ಮಾತ್ರ ಮಿಸ್ ಆಗಿದ್ದಾನೆ, ಮಲಗಿದ್ದಾನೆ. ಇಲ್ಲಿ ನೋಡಿದ್ರೆ ಆಮೇಲೆ ಇನ್ನು ಕೂತ್ಕೊಂಡು ಮನೆಗಿನೇ ಎಲ್ಲ ಕಟ್ತಾ ಇದ್ದಾರೆ ಮಕ್ಕಳಿಗೆ. ಇನ್ನೇನು ರಜಾ ಅಂದರೆ ಹೀಗೇ ಆಟ ಆಡೋದ್ರಲ್ಲೇ ಚಿಂತೆ. ಇನ್ನೇನು ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸಂಜೆ ಮೇಲೆ ರೆಡಿಯಾಗಿ ಮಡಿಕೇರಿಗೆ ಹೋಗಬೇಕು. ಅಲ್ಲಿ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.